ಯಾರವರು? ಚಾಮುಂಡಿ ಬ್ಯಾಕ್ ವಾಟರ್ ಬಂದಿದ್ದೀವಿ. ಅಯ್ಯೋ ನೋಡಿ ಬ್ಯಾಕ್ ವಾಟರ್ ಹೆಂಗಿದೆ. ಏನು ಅಲೆ ಅಂತೀರಾ ನಿಮ್ಮ ಮಕ. ಇವತ್ತು ನಾವು ಚಾಮುಂಡಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ವ್ಯೂ ಪಾಯಿಂಟ್ ಅಲ್ಲಿ ನೋಡಿ ಅರಮನೆ ಹೆಂಗ್ ಕಾಣ್ತಿದೆ ಅಂತ ಫುಲ್ಲು ಅದು ಇದೆಯಲ್ಲ ಅಲ್ಲಿ ಮಧ್ಯ ಝೂಮ್ ಮಾಡಿ. ಅದೇ ನಮ್ಮ ಅರಮನೆ ಮೈಸೂರು ಪ್ಯಾಲೇಸ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರು ಪಾರ್ಕ್ ಅಂತ ಬಂದಿದ್ದೀವಿ. ಮೈಸೂರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಮೈಸೂರು ಪಾರ್ಕ್. ಹೆಲೋ ಗಾಯ್ಸ್. ಸೊ ಇವತ್ತು ನೋಡ್ತಿರೋ ಪ್ಲೇಸ್ ಬಂದು ಇದು ಮೈಸೂರು ಪಾಕ ಅನ್ನೋ ಪ್ಲೇಸು. ಸೊ ಈ ಪ್ಲೇಸಲ್ಲಿ ಆ್ಯಕ್ಚುಲಿ ಮೈಸೂರು ಪಾಕ್ ವೆರೈಟಿಯಾಗಿ ಮಾಡ್ತಾರೆ. ಸೊ ಮೈಸೂರು ಪಾಕ್ ಅಂತ ಹೆಸರು ಬರಲು ಕಾರಣ ಒಂದು ಮೇನ್ ಇದೆ. ಸೊ ಅದರ ಹಿಂದಿನ ಕತೆ ತುಂಬ ರೋಮಾಂಚಕವಾಗಿದೆ. ಸೊ ಏನಂದರೆ ಮೈಸೂರು ಆಸ್ಥಾನದಲ್ಲಿ ಇವು ರಾಜರು ಒಡೆಯರ್ ಇರ್ತಾರಲ್ಲ, ಸೊ ಅವ್ರಿಗೆ ಒಂದು ಸಿಹಿ ತಿನಿಸು ಬೇಕು ಅಂತ ಕೇಳ್ತಾರೆ. ಸೊ ಆ ಆಸ್ಥಾನದಲ್ಲಿರುವ ಒಬ್ಬರು ಪಾಕ ಪ್ರವೀಣ ಒಬ್ಬರು ಇರ್ತಾರೆ. ಅವ್ರ ಹೆಸರು ಬಂದು ಕಾಕಾಸುರ ಮಾದಪ್ಪ ಅಂತ. ಸೊ ಅವರು ಒಂದು ಹೊಸ ಸಿಹಿ ತಿನಿಸು ಮಾಡಬೇಕು ಮಹಾರಾಜರಿಗೆ ಅಂದ್ಬಿಟ್ಟು ಅವರ ನಳಪಾಕದಲ್ಲಿ ಒಂದು ಸಕ್ಕರೆ ಮತ್ತು ಕಡಲೆ ಹಿಟ್ಟು ಮತ್ತು ಬೆಲ್ಲನ ಯೂಸ್ ಮಾಡಿಕೊಂಡು ಒಂದು ಸಿಹಿ ತಿನಿಸು ಮಾಡ್ತಾರೆ. ಬಟ್ ಅದಕ್ಕೆ ಹೆಸರು ಅವ್ರಿನ್ನೂ ಇಟ್ಟಿರಲ್ಲ. ಸೊ ಏನು ಮಾಡ್ತಾರೆ, ತಗೊಂಡೋಗಿ ಮಹಾರಾಜರ ಆಸ್ಥಾನದಲ್ಲಿ ಅದನ್ನು ಕೊಡ್ತಾರೆ. ಮಹಾರಾಜರು ಟೇಸ್ಟ್ ನೋಡ್ಬಿಟ್ಟು ವಾವ್ ಏನು ಸಖತ್ತಾಗಿದೆ, ಇಂಥ ಸ್ವೀಟ್ಸು ನಮ್ಮ ಮುಂಚೆ ಎಲ್ಲೂ ತಿಂದೇ ಇಲ್ವಲ್ಲ ಅಂತ ಹೇಳ್ತಾರೆ. ಸೊ ಆಗ ಈ ಸ್ವೀಟಿನ ಹೆಸರು ಏನಿರಬೇಕು ಅಂತ ಆಲೋಚನೆ ಮಾಡಿದಾಗ ಅದನ್ನು ಮೈಸೂರಲ್ಲಿ ಮಾಡಿರೋ ಪಾಕ ಆ ಕಾರಣ ಅದನ್ನು ಮೈಸೂರು ಪಾಕ್ ಎಂದು ನಾಮಕರಣ ಮಾಡಲಾಗುತ್ತದೆ. ಸೊ ಅವರು ಏನು ಹೇಳ್ತಾರೆ, ಈ ಒಂದು ಮೈಸೂರು ಪಾಕ್ ಅನ್ನೋ ಸ್ವೀಟು ನಮ್ಮ ಆಸ್ಥಾನಕ್ಕೆ ಸೀಮಿತವಾಗಿರಬಾರ್ದು. ಸೊ ಇದನ್ನು ನಮ್ಮ ಎಲ್ಲ ಜನರಿಗೂ ತಲುಪಬೇಕು ಅಂದ್ಬಿಟ್ಟು ಸೊ ಆ ಸ್ವೀಟ್ನ ಅವತ್ತಿಂದ ಸೊ ಮೈಸೂರು ಪಾಕ್ ಎಂದು ಹೆಸರು ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ತಾರೆ. ಸೊ ಇದೇ ಈ ಮೈಸೂರು ಪಾಕ್ ಎಂಬ ಹೆಸರಿನ ಇಂದಿನ ರೋಚಕ ಕತೆ. ಸೊ ಈ ಚಾಕ್ಲೇಟ್ ಡ್ಯಾಮ್ ಜಸ್ಟ್ ಒಂದು ಮಾಡೆಲ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ವಿವಿಧ ಥರ ಬೇರೆ ಬೇರೆ ಥರ ಚಾಕ್ಲೇಟ್ ಫ್ಲೇವರ್ಸ್ಗಳು ಕೊಡ್ತಾರೆ. ಆ್ಯಂಡ್ ಆಲ್ಸೋ ಹಾಗೆ ವಿವಿಧ ಥರ ಬೇರೆ ಬೇರೆ ಥರ ತಿಂಡಿಗಳು, ಸ್ವೀಟ್ಸು ಮತ್ತು ಮಿಕ್ಸ್ಚರ್ಸ್ಗಳು ಎಲ್ಲ ಸಿಗುತ್ತೆ. ಸೊ ಇಟ್ ವೆರಿ ನೈಸ್. ಒಂದ್ಸಲ ಎಲ್ಲರೂ ಟ್ರೈ ಮಾಡಬೇಕು. ನನ್ನ ವೈಫ್ ಬಂದು ಒಂದು ರಸಗುಲ್ಲ ಅನ್ನೋ ಸ್ವೀಟ್ ತೊಗೊಂಡಿದ್ದಾಳೆ. ಸೊ ಹೇಗಿದೆ ಸ್ವೀಟು? ಅಲ್ಲಿ ನಡಿ, ಅಲ್ಲಿ ಕಾಯ್ತವ್ರೆ. ಡ್ರೈ ಫ್ರೂಟ್ಸು ಲ್ಯಾಟ್ರಿ ಬರೀ ಕಟ್ಟಿರ ಅಷ್ಟೇ. ವೇಸ್ಟ್ ಅಂತ ಮೊದಲೇ ಹೇಳಿದೆ, ಬಟ್ ಆದರೂ ಅವ್ನು ಕೇಳಲಿಲ್ವಲ್ಲ. ಅಲ್ಲಿ ಹೊಡೆದಾಗ ಇದೇ ಮಡಕಿಲಿ ಹಾಕೊಂಡು ಕುಡಿಬೋದು. ಬರೀ 50 ರೂಪಾಯಿ ಕೊಡು ಸಾಕು. ಇವತ್ತಿನ ಫ್ಯಾಮಿಲಿ ವ್ಲಾಗ್ ನೀವೆಲ್ಲರೂ ನೋಡಿದಿರಾ. ಸೊ ಐ ಹೋಪ್ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಹಾಗೆ ಇವತ್ತು ಕೂಡ ನಾವು ತುಂಬ ನಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ವಿ. ಸೊ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಮತ್ತೆ ಬರ್ತೀವಿ. ಸೊ ಅಲ್ಲಿವರೆಗೆ ಸ್ಟೇ ಟ್ಯೂನ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.